ನಾಳೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ವಿಗ್ರಹವನ್ನು ಪ್ರಾಣ ಪ್ರತಿಷ್ಠೆ ಮಾಡುವ ಶುಭ ದಿನ. ಈ ದಿನ ಪ್ರತಿಯೊಬ್ಬರ ಮನೆಯಲ್ಲೂ ರಾಮನ ಆರಾಧನೆ ಮಾಡಬೇಕು. ಯಾಕೆಂದರೆ ನಾಳೆ ರಾಮನ ಪ್ರಾಣ ಪ್ರತಿಷ್ಠೆ ಮಾಡುವ ಮುಹೂರ್ತವು ತುಂಬಾ ಮಂಗಳಕರವಾಗಿದೆ. ಅಂದರೆ ಅಭಿಜಿತ್ ಮುಹೂರ್ತವು ಮಧ್ಯಾಹ್ನ 12:17 ಪ್ರಾರಂಭವಾಗಿ 12:59 ನಡೆಯಲಿದೆ. ಈ ಅವಧಿಯಲ್ಲಿ ಪ್ರಾಣ ಪ್ರತಿಷ್ಠೆಯ ಶುಭ ಮುಹೂರ್ತವು ಮಧ್ಯಾಹ್ನ 12:29 8 ಸೆಕೆಂಡ್ಗಳಿಂದ 12:30 32 ಸೆಕೆಂಡ್ಗಳು. ಇವುಗಳ ಜೊತೆಯಲ್ಲಿ ಸರ್ವಾರ್ಥ ಸಿದ್ಧಿ ಯೋಗ, ಅಮೃತ ಸಿದ್ಧಿ ಯೋಗ, ರವಿ ಯೋಗ ಇನ್ನು ಮುಂತಾದ ಹಲವು ಶುಭ ಯೋಗಗಳು ರೂಪುಗೊಳ್ಳುತ್ತವೆ. ಹಾಗೂ ಮೃಗಶಿರ ನಕ್ಷತ್ರವಿದೆ. ಈ ದಿನ ಹರಿ ಅಂದರೆ ವಿಷ್ಣು ಮುಹೂರ್ತ ಕೂಡ 41 ವರ್ಷಗಳ ನಂತರ ಬಂದಿದೆ. ಇದರ ಜೊತೆಯಲ್ಲಿ ತುಂಬಾನೇ ಶ್ರೇಷ್ಠವಾಗಿರುವ ಸಂಜೀವಿನಿ ಮುಹೂರ್ತ ಕೂಡ ಇದೆ. ಹಾಗಾಗಿ ಈ ಸಮಯದಲ್ಲಿ ಮಾಡುವ ಆರಾಧನೆಯು ದುಪ್ಪಟ್ಟು ಫಲವನ್ನು ನೀಡುತ್ತದೆ ಎಂದು ಹೇಳುತ್ತಾರೆ. ನಾಳೆ ಬೆಳಿಗ್ಗೆ ಬೇಗ ಎದ್ದು ದೀಪ ಹಚ್ಚಿ ದೇವರ ಮನೆ, ಹೊಸ್ತಿಲು, ತುಳಸಿ ಕಟ್ಟೆ ಮತ್ತು ಅಂಗಳವನ್ನು ಶುದ್ಧ ಮಾಡಿ ರಂಗೋಲಿಯನ್ನು ಹಾಕಿ ಸಾಧ್ಯವಾದರೆ ಮನೆಯ ಬಾಗಿಲಿಗೆ ಮಾವಿನ ತೋರಣವನ್ನು ಹಾಕಬಹುದು. ನಾಳೆಯ ದಿನ ಮನೆಯಲ್ಲಿ ಹಬ್ಬದ ಸಡಗರ ಇರಲಿ. ಮನೆಯ ಮುಂದೆ ಮರ್ಯಾದೆ ಕೇಸರಿ ಧ್ವಜ ನೆಡಿ. ರಾಮ ಮಂದಿರದ ಮಂತ್ರಾಕ್ಷತೆಯು ಈಗಾಗಲೇ ಕೆಲವು ಮನೆಗಳಿಗೆ ತಲುಪಿರುತ್ತದೆ. ಈ ಮಂತ್ರಾಕ್ಷತೆಯನ್ನು ನಾಳೆ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆಯ ಶುಭ ಮುಹೂರ್ತದ ಸಮಯದಲ್ಲಿ ಇನ್ನೊಮ್ಮೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ. ಅನ್ನವನ್ನು ತಯಾರಿಸುವಾಗ ರಾಮ ಮಂದಿರದ ಒಂದೆರಡು ಮಂತ್ರಾಕ್ಷತೆಯನ್ನು ಸೇರಿಸಿ ಅನ್ನವನ್ನು ತಯಾರಿಸಿ. ಒಂದು ವೇಳೆ ಪಾಯಸವನ್ನು ತಯಾರಿಸುತ್ತಿದ್ದರೆ ಒಂದೆರಡು ಮಂತ್ರಾಕ್ಷತೆಯನ್ನು ಸೇರಿಸಿ ತಯಾರಿಸಬಹುದು. ಸಾಧ್ಯವಾದರೆ ನಾಳೆ ರಾಮನಿಗೆ ತುಂಬಾನೇ ಶ್ರೇಷ್ಠವಾದ ಕೋಸಂಬರಿ ಪಾನಕವನ್ನು ತಯಾರಿಸಿ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೂ ಹಂಚಿದರೆ ಉತ್ತಮ. ಸಂಜೆ ಸೂರ್ಯಾಸ್ತದ ನಂತರ ದೀಪಾರಾಧನೆಯನ್ನು ತಪ್ಪದೇ ಮಾಡಿ. ನಿಮ್ಮ ಶಕ್ತಿಗೆ ಅನುಸಾರವಾಗಿ ಎಷ್ಟು ದೀಪವಾದರೂ ಬೆಳಗಬಹುದು. ಆದರೆ 5 ದೀಪವನ್ನು ಹಚ್ಚುವುದು ಕಡ್ಡಾಯ. ತುಪ್ಪದ ಅಥವಾ ಎಳ್ಳಿನ ಎಣ್ಣೆಯ ದೀಪ ಹಚ್ಚಿದರೆ ಶ್ರೇಷ್ಠ. ದೀಪಗಳನ್ನು ದೇವರ ಮನೆಯ ಮುಖ್ಯ ದ್ವಾರ ಅಥವಾ ತುಳಸಿ ಕಟ್ಟೆಯ ಮುಂದೆ ಹಚ್ಚಬಹುದು. ಜೊತೆಗೆ ರಾಮ ಮಂದಿರದ ಮಂತ್ರಾಕ್ಷತೆಯ ಹೆಚ್ಚು ಭಾಗವನ್ನು ಆದಷ್ಟು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಿ. ಒಂದೆರಡು ಅಕ್ಷತೆಯನ್ನು ಅಕ್ಕಿ ಡಬ್ಬದಲ್ಲಿ ಹಾಕಬಹುದು. ಮುಖ್ಯವಾದ ಕೆಲಸಗಳಿಗೆ ಹೋಗುವಾಗ ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಳ್ಳುವುದು. ಒಂದೆರಡು ಕಾಳು ಬಾಯಿಗೆ ಹಾಕಿ ನುಂಗಬೇಕು ಅಥವಾ ಜೇಬಿನಲ್ಲಿ ಇಟ್ಟುಕೊಂಡು ಹೋದರೆ ಅತ್ಯಂತ ಶುಭ. ಒಂದು ಲೋಟ ನೀರಿಗೆ ಒಂದೆರಡು ಮಂತ್ರಾಕ್ಷತೆ ಹಾಕಿ ಅಭಿಮಂತ್ರಿಸಬೇಕು. ಅಂದರೆ ಲೋಟದ ಮೇಲೆ ಬಲಗೈಯನ್ನು ಮುಚ್ಚಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು 21 ಸಲ ಹೇಳಬೇಕು. ನಂತರ ಆ ಮಂತ್ರಾಕ್ಷತೆ ಬೆರೆಸಿದ ನೀರನ್ನು ಕುಡಿಯಬೇಕು. ನೀರಿನ ಸಮೇತ ಮಂತ್ರಾಕ್ಷತೆಯನ್ನು ನುಂಗಬೇಕು. ಯಾವಾಗಲೂ ಮಂತ್ರಾಕ್ಷತೆಯನ್ನು ಅಗಿಯಬಾರದು. ಹೀಗೆ ಅಭಿಮಂತ್ರಿಸಿ ಈ ನೀರನ್ನು ಸೇವಿಸುವುದರಿಂದ ಶ್ರೀರಾಮನ ರಕ್ಷೆ ಪ್ರಾಪ್ತಿಯಾಗುತ್ತದೆ. ಈ ಕೆಲಸವನ್ನು ಮನೆಯ ಎಲ್ಲ ಸದಸ್ಯರು ಮಾಡಬಹುದು. ಅಕಸ್ಮಾತ್ ಮಂತ್ರಾಕ್ಷತೆ ನಮಗೆ ಸಿಕ್ಕಿಲ್ಲ ಎನ್ನುವವರು ಕೇವಲ ನೀರಿಗೆ ಬಲಗೈ ಮುಚ್ಚಿ ರಾಮತಾರಕ ಮಂತ್ರವನ್ನು 21 ಸಲ ಹೇಳಿ ಅಭಿಮಂತ್ರಿಸಿ ಈ ನೀರನ್ನೇ ಸೇವಿಸಿದರೂ ಸಹ ರಾಮನ ರಕ್ಷೆ ಪ್ರಾಪ್ತಿಯಾಗುತ್ತದೆ. ಈ ಕೆಲಸವನ್ನು ಕೇವಲ ನಾಳೆ ಒಂದು ದಿನವಷ್ಟೇ ಅಲ್ಲ, ನಿಮಗೆ ಕಷ್ಟಗಳು ಬಂದಾಗ, ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದಾಗ, ಅನಾರೋಗ್ಯ ಉಂಟಾದಾಗ, ಹೆಚ್ಚು ನಕಾರಾತ್ಮಕ ಶಕ್ತಿಗಳು ಆದಾಗ, ಕೆಟ್ಟ ಕನಸುಗಳು ಬಿದ್ದಾಗ ಹೀಗೆ ಒಂದು ಲೋಟ ನೀರಿಗೆ ಅಭಿಮಂತ್ರಿಸಿ ಕುಡಿಯುತ್ತಾ ಬಂದರೆ ತುಂಬ ಒಳ್ಳೆಯದು. ಈ ವಿಧಾನವನ್ನು ರಾತ್ರಿ ಮಲಗುವ ಸಮಯ ಮಾಡಿದರೆ ತುಂಬ ಉತ್ತಮ. ಇದರ ಜೊತೆಗೆ ನಾಳೆಯ ದಿನ ಸಾಧ್ಯವಾದಷ್ಟು ರಾಮತಾರಕ ಮಂತ್ರ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಹನುಮಾನ್ ಚಾಲೀಸ್, ರಾಮ ರಕ್ಷಾ ಸ್ತೋತ್ರ ಹೀಗೆ ಶ್ರೀರಾಮನಿಗೆ ಸಂಬಂಧಪಟ್ಟ ಮಂತ್ರ ಪಠಿಸುವುದು ಅಥವಾ ಕೇಳುವುದರಿಂದ ಒಳ್ಳೆಯ ಫಲದ ಜೊತೆ ಶ್ರೀರಾಮ ಹಾಗೂ ಆಂಜನೇಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಮಕ್ಕಳ ಕೈಯಲ್ಲಿ ಹಣೆಗೆ ಕೇಸರಿ ತಿಲಕವನ್ನು ನಿಮ್ಮ ಹಣೆಗೆ ಇಟ್ಟುಕೊಂಡು ನಾಳೆಯ ದಿನ ಸಂಭ್ರಮಿಸಿ ರಾಮನ ಸೇವೆ ಮಾಡಿ. ವಿಡಿಯೋ ನೋಡಿದ ನಂತರ ಪ್ರತಿಯೊಬ್ಬರು ಶ್ರೀರಾಮ ಜಯ ಜಯ ರಾಮ ಜಯ ರಾಮ ಎಂದು ಕಮೆಂಟ್ ಮಾಡಿ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ವಿಡಿಯೋ